ನಮಸ್ತೆ ಬ್ರೋ. ಹೌದು ಸರ್, ಎಲ್ಲಾ ಫಿಲಮ್ ಬಂದ್ಬಿಟ್ಟು ನೋಡ್ರಿ, ಫ್ಯಾನ್ ವಾರ್ ಮಾಡ್ಬೇಡ್ರಿ. ಇಷ್ಟಪಡ್ತೀನಿ. ಪ್ರತಿ ಫಿಲಮ್ ಡಿವೋರ್ಸ್ ಎಲ್ಲಾ ಫಿಲಮ್ ಹೋಗ್ತೀವಿ, ಕನ್ನಡ ಮೂವಿ ಎಲ್ಲಾ ಬರ್ತೀವಿ. ಅಪ್ಪಗೂ ಅದೇ ರೆಸ್ಪೆಕ್ಟ್ ನಾವು ಕೊಡ್ತಾ ಇದೀವಿ ಡಿವೋರ್ಸ್ ಫ್ಯಾನ್ಸ್. ರಿಲೀಸ್ ಆಗಿದೆ. ಅವ್ರ ಓನರ್ ಹತ್ರ ನಾವು ಡೈರೆಕ್ಟ್ ಆಗಿ ಮಾತಾಡಿದ್ವಿ. ಏನಕ್ಕೆ ಬಿಟ್ಟಿ ಅಂದ್ರೆ ಕೇಳಿದ್ವಿ. ಡಿವೋರ್ಸ್ ಫ್ಯಾನ್ ಆಗಿದೆ, ಬೇಡ ಸರಿಯಾಗಿ ಏನಕ್ಕೆ ಬಿಟ್ಟಿದ್ರಿ, ಏನಕ್ಕೆ ಕಾಂಟ್ರವರ್ಸಿ ಆಗುತ್ತೆ, ಏನಕ್ಕೆ ಬೇಡ ಅಂತ ಹೇಳಿದ್ವಿ. ಅದಕ್ಕೆ ಅವ್ರು ಹೇಳಿದಾರೆ ನೆಕ್ಸ್ಟ್ ಟೈಮ್ ಮಾತ್ರ ಆಗಲ್ಲ ಅಂತ ಹೇಳಿದಾರೆ. ಪೊಲೀಸ್ ಅವರು ಬಂದ್ಬಿಟ್ಟು ಮಾತಾಡಿದ್ರು, ಎಲ್ಲ ಆಯ್ತು, ಕಾಂಟ್ರವರ್ಸಿ ಆಯ್ತು, ಮಾತಾಡ್ಬಿಟ್ಟು ಅಲ್ಲಿಂದ ಮಾತಾಡ್ಬಿಟ್ಟು ಈ ಕಡೆ ಬಂದ್ವಿ. ಅಪ್ಪು ಅವರ ಸಿನಿಮಾ ನೋಡ್ತಾ ಏನ್ ಅನ್ನಿಸ್ತಾ ಇತ್ತು? ಅಪ್ಪು ಅವ್ರ ಫಿಲಂ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಅವ್ರ ಸ್ಮೈಲ್ ನಾವು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂತಿದೀವಿ. ಕರ್ನಾಟಕದಲ್ಲಿ ಬೆಸ್ಟ್ ಡ್ಯಾನ್ಸರ್ ಆಗಿದ್ದವರು ಇವಾಗ ನಮ್ಮೊಂದಿಗೆ ಇಲ್ಲ. ಸ್ವಲ್ಪ ಬೇಜಾರಾಗುತ್ತೆ, ಆದ್ರೂ ಸ್ವಲ್ಪ ಅರ್ಗಿಸ್ಕೊಬೇಕು. ನೋಡಿ, ಅಪ್ಪು ಅವರು ಮೊದಲನೇ ಸಿನಿಮಾದಲ್ಲಿ ಅವ್ರು ಎಂತ ಟೈಮ್ ಅಲ್ಲೂ ಕೂಡ ನಗು ಕಡಿಮೆ ಆಗಿದೆ ಸರ್. ಆ ನಗುಗೆ ಎಲ್ಲಾರು ಫ್ಯಾನ್ ಆಗಿರೋ. ಇವಾಗ ನೋಡಿ, ಈ ಸಿಚುವೇಶನ್ ಅವ್ರೇನಾದ್ರು ಇದ್ದಿದ್ರೆ ಈ ತರ ಅವರು ತಪ್ಕೊಂಡು ಇರ್ಬೋದಾಗಿತ್ತೇನೋ ಅಂತ. ಆ ಇಮ್ಯಾಜಿನೇಷನ್ ಅದು ಮಾಡಿದೀನಿ. ಫೋಟೋ ತುಂಬಾ ಖುಷಿ ಆಗ್ತಾ ಇದೆ. ನಾನೇ ಮಾಡಿರೋದು. ಸರ್ ಹೇಳಿ. ನಾನೇನ್ ಹೇಳಿ ಸರ್, ಹೇಳಿ. ಅಪ್ಪು ಅಂದ್ರೇನೆ ಎಕ್ಸೈಟ್ಮೆಂಟ್ ಸರ್. ಅಪ್ಪು ಅಂದ್ರೇನೆ ಎಕ್ಸೈಟ್ಮೆಂಟ್. ತುಂಬಾ ವೆಯ್ಟ್ ಮಾಡ್ತಾ ಇದ್ವಿ. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಅದನ್ನ ಹೇಳ್ಕೊಳಕ್ ಆಗಲ್ಲ, ಎಕ್ಸ್ಪ್ರೆಸ್ ಮಾಡೋದಿಕ್ಕೆ ಆಗಲ್ಲ ಸರ್. ಇಯರ್ಲಿ ಒನ್ಸ್ ರಿಲೀಸ್ ಆಗೋದ್ರಿಂದ ನೆಕ್ಸ್ಟ್ ಇಯರ್ ನಾನು ಇವಾಗ್ಲಿಂದಾನೇ ರೆಡಿ ಆಗ್ತಾ ಇರ್ತೀನಿ. ಅಷ್ಟು ವೆಯ್ಟ್ ಮಾಡ್ತಾ ಇರ್ತೀವಿ. ಅಪ್ಪು ಅವ್ರ ಬಗ್ಗೆ ಅನ್ಸೋದ್ ಏನಿಲ್ಲ ಸರ್, ಯಾವಾಗ್ಲೂ ಅವರು ನಮ್ಮ ಹಾರ್ಟ್ ಅಲ್ಲಿ ಇರ್ತಾರೆ. ತುಂಬಾ ಮಿಸ್ ಮಾಡ್ಕೊಳ್ತೀವಿ. ಅದನ್ನ ಯಾವತ್ತೂ ಎಕ್ಸ್ಪ್ರೆಸ್ ಮಾಡೋದಿಕ್ಕೇನೆ ಆಗಲ್ಲ. ತುಂಬಾ ಮಿಸ್ ಮಾಡ್ಕೊಳ್ತೀವಿ ಸರ್. ಹೌದು ಹೌದು ಸರ್, ತುಂಬಾ ಖುಷಿ ಆಗತ್ತೆ. ತುಂಬಾನೇ ಎಕ್ಸೈಟ್ಮೆಂಟ್ ಇರುತ್ತೆ. ಈ ಅಪ್ಪು ಫ್ಯಾನ್ಸ್ ಅಲ್ಲಿ ಅಷ್ಟೇ ಇದನ್ನ ನೋಡಕ್ ಆಗೋದು ಅಂತ ಅನ್ಸದೆ ಸರ್. ಎಕ್ಸೈಟ್ಮೆಂಟ್ ಅದನ್ನ ನಾವ್ ಎಕ್ಸ್ಪ್ರೆಸ್ ಮಾಡೋದಿಕ್ಕೆ ಆಗಲ್ಲ. ತುಂಬಾ ಜೋಶ್ ಇತ್ತು. ಯಾವಾಗ ಫಸ್ಟ್ ಮೂವಿ ಹೆಂಗ್ ರಿಲೀಸ್ ಆದ ಸರ್, ಕೇಳಿಸ್ಕೊಳ್ಳಿ. ಫಸ್ಟ್ ಮೂವಿ ರಿಲೀಸ್ ಆದಾಗ ಯಾವ ತರ ಕ್ರೇಜ್ ಇರುತ್ತೋ ಅದೇ ತರ ಕ್ರೇಜ್ ಇವಾಗ್ಲೂ ಇತ್ತು. ನಾವಂತೂ ಅಪ್ಪು ಫ್ಯಾನ್ಸ್ ತುಂಬಾ ಎಂಜಾಯ್ ಮಾಡಿದೀವಿ ಸರ್. ಆಯ್ತಾ ಸರ್? ಹೌದು ಸರ್, ತುಂಬಾ ಬೇಜಾರಾಗುತ್ತೆ ಸರ್. ಕೆಲವೊಂದ್ಸರಿ ತುಂಬಾ ನೋವಾಗುತ್ತೆ, ಹೇಳ್ಕೊಳ್ಳೋದಿಕ್ ಆಗಲ್ಲ. ಬಟ್ ತುಂಬಾ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ತುಂಬಾ ಖುಷಿ ಆಗ್ತಾ ಇದೆ ವಾಪಸ್ ಅವ್ರನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ. ತಿಂಗ್ಳಿಗೆ 2 ಮೂವಿ ರಿಲೀಸ್ ಮಾಡಿ ಅಂತ ನಾವಂತೂ ತುಂಬಾ ಕೇಳ್ಕೊತೀವಿ ಅವ್ರ ಹತ್ರ. ಚೆನ್ನಾಗಿತ್ತು. ಅವ್ರ ನಗು ನೋಡಿದಾಗ ಒಂಥರ ಖುಷಿ ಅನ್ಸುತ್ತೆ. ಚೆನ್ನಾಗ್ ಅನ್ಸ್ತು ತುಂಬಾ. ನಿಜ ನಿಜ. ಅಂದ್ರೆ ನಮ್ಗೆ ಚಿಕ್ಕವರಿಂದ ನನ್ನ ಹುಟ್ಟೆ ಇರ್ಲಿಲ್ಲ ಮೂವಿ ಬಂದಾಗ, ಅದಂತೂ ನಿಜ. ನೋಡಕ್ ಸ್ಟಾರ್ಟ್ ಮಾಡಿದಾಗಿಂದ ಮತ್ತೆ ಅವ್ರ ಲಾಸ್ಟ್ ಮೂವಿ ವರ್ಗು ಸೇಮ್ ಇದೆ ಅವ್ರದ್ದು. ಏನು ಚೇಂಜಸ್ ಇಲ್ಲ. ಇವಾಗ ನೋಡೋ ಅಪ್ಪು ಅಥವಾ ಲಾಸ್ಟ್ ಮೂವಿ ಅವ್ರು ನೋಡಿದ್ರು ಡಿಟ್ಟೋ ಹಂಗೆ ಅನ್ಸ್ತಾರೆ. ಈ ತರ ಇನ್ನೊಬ್ರು ಯಾರು ಆಗೋದಿಲ್ಲ ಅಷ್ಟೇ. ನಾವಂತೂ 1 ವಾರದ ಮುಂಚೆಯಿಂದ ಫುಲ್ ಪ್ಲಾನ್ ಮಾಡ್ಬಿಟ್ಟಿದ್ವಿ. ಇವತ್ತು ಹೋಗ್ಲೇಬೇಕು, ಕಾಲೇಜ್ ಕಂಪೇರ್ ಮಾಡ್ಬಿಟ್ಟು ಬಂದಿದ್ದೀವಿ ನಾವು. ತುಂಬಾ ಖುಷಿ ಆಯ್ತು. ನಮ್ಗಿದೇ ತರ ಮತ್ತು ಪಿಕ್ಚರ್ಸ್ ಬೇಕು. ಇವ್ರ ತರ ಇನ್ಯಾರು ಬರೋದಿಲ್ಲ. ಅದ್ರ ಇವ್ರದೇ ರೀ ರಿಲೀಸ್ ಮಾಡ್ಲಿ ಅಂತ ನಾವ್ ಕೇಳ್ಕೊಳ್ತೀವಿ. ಎಲ್ರೂ ಬರ್ತಾರೆ. ರೀ ರಿಲೀಸ್ ಮಾಡಿದ್ರೆ ಥಿಯೇಟರ್ಗೂ ಒಂದ್ ಕಳೆ ಬರುತ್ತೆ. ಅಪ್ಪು ಫಿಲಂ ಅಂದ್ರೆ ಥಿಯೇಟರ್ಗೆ ಒಳ್ಳೆ ಕಳೆ ಬರುತ್ತೆ ಅಂತ ಹಬ್ಬ ಇದ್ದಂಗೆ. ಸೂಪರ್ ಆಗಿತ್ತಣ್ಣ. ನಮ್ಗೇನ್ ಹೊಸ್ತೇನಲ್ಲ, ಇಷ್ಟೊಂದು ಸ್ಕ್ರೀನ್ ಅಲ್ಲಿ ಆಕ್ಟಿಂಗ್ ಮಾಡ್ದಂಗಿತ್ತು. ಅವ್ರನ್ನ ನೋಡಿ ಎಷ್ಟು ಖುಷಿ ಆಯ್ತು ಅಂದ್ರೆ ನಾವು ಹೇಳ್ಕೊಳಕ್ಕೂ ಆಗಲ್ಲ ವರ್ಡ್ಸ್ ಅಲ್ಲಿ. ಅಷ್ಟು ಖುಷಿ ಆಗಿದೆ. ಕಿರ್ತಿ ವಾಯ್ಸ್ ಎಲ್ಲಾನು ಹೊರಟೋಗಿದೆ. ಈಗ ಇನ್ನೊಂದ್ ಸ್ವಲ್ಪ
ಇವತ್ 4 ಶೋವು 4 ಟಿಕೆಟ್ ತಗೊಂಡಿದೀವಿ ನಾವು. 4 ಫುಲ್ ಡೇ ಏನ್ ತಗೊಂಡಿದೀವಿ ಎಲ್ಲಾರು ತಗೊಂಡಿದ್ವಿ. ನಾವು ಅನುದಾನ ಮಾಡ್ತಾ ಇದೀವಿ 1000 ಜನಕ್ಕೆ. ಅನಾಥಾಶ್ರಮ ಮತ್ತೆ ವೃದ್ಧಾಶ್ರಮಗಳಲ್ಲಿ 1000 ಜನಕ್ಕೆ ನಾವು ಅನ್ನದಾನ ಏರ್ಪಡಿಸ್ತಾ ಇದೀವಿ ಎಲ್ಲಾ ಕಡೆನೂ. ನಾವು ರಾಜ್ಕುಮಾರ್ ಆಗಿ ವೇಟ್ ಮಾಡ್ತಾ ಇದೀವಣ್ಣ. ರಾಜ್ಕುಮಾರ ಮತ್ತೆ ಪೃಥ್ವಿಗೆ ವೇಟ್ ಮಾಡ್ತಾ ಇದೀವಿ. ಯಾಕಂದ್ರೆ ತುಂಬಾ ಜನ ಅದನ್ನ ಮಾಡಕ್ ಆಗ್ದೇನೆ ಸೋತೋಗಿದ್ದಾರೆ. ಎಷ್ಟೋ ಜನ ರೋಲ್ ಮಾಡೋಲ್ಲ ಆಗ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಪೃಥ್ವಿ ಫಿಲಂ ರಿಲೀಸ್ ಆದ್ರೆ ತುಂಬಾ ಜನ ತಿರ್ಗಾ ಥಿಯೇಟರ್ ಬರ್ತಾರೆ. ಈಗ ನಮಗೂ ಖುಷಿ ಆಗುತ್ತೆ. ಏನ್ ಹೇಳೋದು ಅವ್ರ ಬಗ್ಗೆ ನಾವು ಮಾತಾಡಕ್ಕೆ ನಾವು ಅವ್ರ ಯಾವ್ದಕ್ಕೂ ಸಮಾನ ಇಲ್ಲ ಅಂತಾನೆ ಹೇಳ್ಬೋದು ನಾವು. ಅವರು ಆ ಮೇಲ್ಗಡೆ ನೋಡಿ ತುಂಬಾ ಖುಷಿ ಆಗೋದು. ಸ್ಕ್ರೀನ್ ಮೇಲೆ ನೋಡೋದು ತುಂಬಾ ಬೇಜಾರಾಗ್ತಾ ಇದೆ. ವಾಸಿ ಇದ್ರೆ ತುಂಬಾ ಇನ್ನೂ ಜಾಸ್ತಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ವಾಸಿ ಅವ್ರ ಬರ್ತಡೆಗೆ ಏನ್ ಹೇಳ್ಬೇಕು ಅಂದ್ರೆ ಅವ್ರಿಲ್ಲ, ಅವ್ರ ಏನ್ ಹೇಳ್ಕೊಟ್ಟಿದಾರೆ ಅದ್ ನಾವು ಪಾಲಿಸ್ಕೊಂಡು ಮುಂದ್ಗಡೆ ಅವ್ರನ್ನ ಜೀವಂತವಾಗಿ ಇರ್ಸೋಣ ಅನ್ನೋದು ನಾವ್ ಹೇಳ್ತೀವಿ. ಹೌದು ಹೌದು ಸರ್. ಸರ್, ನಾವು ಅಪ್ಪು ಸಿನಿಮಾ ನೋಡ್ಕೊ ಬಂದ್ವಿ. ನಾವು ಅಪ್ಪು ಅಭಿಮಾನಿ. ಇಡೀ ಕರ್ನಾಟಕದಂತ ದೇಶಾದ್ಯಂತ ಅವ್ರ ಹೆಸರು ಮನೆಗಳಲ್ಲಿ ಅವ್ರು ಆಧರಿಸ್ತಿದೆ. ಅವರು ಅಪ್ಪು ಅಮರ. ಅವ್ರು ಯಾವ್ದಿದ್ರು ಜೀವಂತ ಆಗಿದ್ದಾರೆ. ಪ್ರತಿಯೊಂದು ಮನೆಯಲ್ಲೂ ನಮ್ಮ ಮನೆಯಲ್ಲೂ ಸಹ ಆ ಫೋಟೋಗಳನ್ನ ಪೂಜೆ ಮಾಡ್ತೀವಿ. ಯಾಕೆಂದ್ರೆ ಎಲ್ಲರೂ ಸಹ ಒಂದು ಕೊಟ್ಟದ್ದನ್ನ ಹೇಳ್ಕೊಳ್ತಾರೆ. ಅವ್ರು ಕೊಟ್ಟದನ್ನ ಹೇಳ್ಕೊಂಡಿಲ್ಲ. ಅವರು ಸತ್ತಂತ ಮೇಲೆ ಅವ್ರ ಹೆಸರು ತಿರುಪದಾಗಿದೆ. ಅಪ್ಪು ಸಿನಿಮಾ ನೋಡ್ತಾ ಇದ್ರೆ ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ ನೋಡಿದ್ರೆ ಮಗದೊಮ್ಮೆ ನೋಡ್ಬೇಕು, ಇನ್ನೊಮ್ಮೆ ಮತ್ತೆ ನೋಡ್ಬೇಕು ಅನಿಸ್ತದೆ ಸಿನಿಮಾ. ಎಷ್ಟು ಸಾರಿ ನೋಡೋದು ಸಿನಿಮಾ ಬೇಜಾರಾಗಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವರ ನಗುಮುಖ, ಅವ್ರ ಆಕ್ಟಿಂಗ್ ಇರೋರು, ಫೈಟ್ ಪ್ರತಿಯೊಂದು ಸೂಪರ್ ಆಗಿದೆ. ಜೊತೆಗೆ ಅವರು ಡೂಪ್ ಇಲ್ದೇನೆ ಒಂದು ಇದು ಮಾಡ್ತಾರೆ. ಅದು ನಮ್ಗೆ ಇಲ್ಲ ಇಷ್ಟ. ಹಾಗಾಗಿ ಸಿನಿಮಾ ಇನ್ನು 25 ವಾರ 50 ವಾರ ಓಡ್ತದೆ ಸಿನಿಮಾ. ನೋಡಿ ಸಿನಿಮಾದಲ್ಲಿ ಎಷ್ಟು ಜನ ಹೌಸ್ಫುಲ್. 1 ವಾರ ಮುಂಚೆ ಈಗ ಹೊಸ ಸಿನಿಮಾಗಳು ಬಂದ್ರು 1 ವಾರ ಓಡ್ತದೆ. ಆದ್ರೆ ಇದು ಮತ್ತೆ ನೋಡಿದ್ರು ಮೊದಲು ಇವತ್ತು ಇನ್ನೂ ನೋಡ್ಬೇಕು ಅನಿಸ್ತಾ ಇದೆ. ಹೆಸರು ಬೇಜಾರಾಗಲ್ಲ. ಇನ್ನೂ ಸಹ ನೋಡಿದ್ರು ಬೇಜಾರಾಗಲ್ಲ. ಎಲ್ಲರೂ ಸಿನಿಮಾನ ಅವ್ರ ಅಪ್ಪು ನೆನಪಿಗೋಸ್ಕರ ಎಲ್ಲರೂ ನೋಡಿ ಅವನ ಅರಸಿ ಬೆಳೆಸಿ ಅವ್ರ ಹೆಸರು ಇದಾಗ್ಲಿ. ಈ ಸಿನಿಮಾ ಇನ್ನು 25 ವಾರ ಓಡ್ಲಿ. ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ಒಂದು ಪಕ್ಕ ಅಪ್ಪು ಅಭಿಮಾನಿ ಇದೆ. ಹಾಗಾಗಿ ಇಡೀ ದೇಶಾದ್ಯಂತ ರಾಜ್ಯ ತುಂಬಾ ಜನಪ್ರಿಯವಾಗಿ ಪ್ರದರ್ಶನ ಇದೆ. ಈ ಸಿನಿಮಾಕ್ಕೆ ಆಲ್ ದಿ ಬೆಸ್ಟ್. ಪ್ರತಿಯೊಂದು ರಕ್ಷಿತಾ ಮೇಡಮ್ ಅವರು ಇವಾಗ ಆಗಿನ ಬ್ಯೂಟಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದ್ದಾರೆ. ಪ್ರತಿಯೊಂದು ಆಕ್ಟಿಂಗು ತುಂಬಾ ಚೆನ್ನಾಗಿದೆ. ಮೇಕಿಂಗ್ ಇರ್ಬೋದು, ಫೈಟ್ ಇರ್ಬೋದು, ಡೈಲಾಗ್ ಇರ್ಬೋದು, ಅತ್ಯದ್ಭುತವಾಗಿದೆ ಸರ್. ಈ ಸಿನಿಮಾಕ್ಕೆ ಆಲ್ ದಿ ಬೆಸ್ಟ್. ಮತ್ತೆ 100 ಡೇಸ್ ಓಡ್ಲಿ, 25 ವಾರ ಓಡ್ಲಿ. ಮತ್ತೊಮ್ಮೆ ಅಪ್ಪು ಫಿಲಂ ಆಲ್ ದಿ ಬೆಸ್ಟ್. ನಮಸ್ತೆ. ಇಲ್ಲ ನಾನು ಥಿಯೇಟರ್ ತುಂಬಾ ಜಾಸ್ತಿ ಹೋಗ್ತೀನಿ. ಇನ್ಫ್ಯಾಕ್ಟ್ ನಾನು ಮೂವಿ ನೋಡೋದಂದ್ರೆ ತುಂಬಾ ಇಷ್ಟ. ಅಂಡ್ ನಾನು ಯೂಶಲ್ ಆಗಿ ಮೂವೀಸ್ ನೋಡೋದು ಒಬ್ನೇ. ಸೊ ಐ ಜಸ್ಟ್ ಗೋ ಅಂಡ್ ಎಂಜಾಯ್ ಮೂವೀಸ್. ಅಪ್ಪು ಸರ್ ಅಂತ ಬಂದ್ರೆ ಐ ಥಿಂಕ್ ನನ್ ಕಸಿನ್ ಬೆಸ್ಟ್ ಫ್ರೆಂಡ್ ಅವರು. ಸೊ ನಾನ್ ಚಿಕ್ಕ ವಯಸ್ಸಿಂದ ಕಿಟಕಿಯಿಂದ ನೋಡ್ಕೊಂಡ್ ಬಂದಿರುವಂತ ಮನುಷ್ಯ. ಅಂಡ್ ಇವತ್ತು ಈ ಮೂವಿ ನೋಡಿದ್ಮೇಲೆ ತುಂಬಾ ನಾಸ್ಟಾಲಜಿಕ್ ಆಗಿತ್ತು. ಒಂಥರ ನಾನ್ ವಾಪಸ್ ಸ್ಕೂಲಿಗೆ ಹೋದಂಗಿತ್ತು. ಬಿಕಾಸ್ ನಾನ್ ನೋಡಿದ್ ಸ್ಕೂಲಲ್ಲಿ ಇದ್ದಾಗ. ಅಂಡ್ he's been one of my biggest support ನನ್ ಡಾನ್ಸಿಂಗ್ ಕೆರಿಯರ್ ಅಲ್ಲಿ. ಸೊ ಥ್ಯಾಂಕ್ ಯು ಅಪ್ಪು ಸರ್. ಅಂಡ್ ವಿ ಲವ್ ಯು ಅಂಡ್ ವಿ ಮಿಸ್ ಯು. ಅಂಡ್ ಎಲ್ಲರೂ ಬಂದು ಈ ಮೂವಿನ ನೋಡ್ಬೇಕು. ಇಟ್ ಇಸ್ ಸೂಪರ್ ಫನ್. ಥ್ಯಾಂಕ್ ಯು ಗೈಸ್.